ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತ ಕುಂಭಮೇಳಕ್ಕೆ ಹೋಗ್ತಾ ಇರುವಂತವರ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾನೆ ಇಲ್ಲ. ಕುಂಭಮೇಳಕ್ಕೆ ದಿನೇ ದಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಕುಂಭಮೇಳ ಮುಕ್ತಾಯ ಆಗುತ್ತೆ. ಹೀಗಾಗಿ ಅಷ್ಟರ ಒಳಗೆ ಪ್ರಯಾಗ್ರಾಜ್ ಹೋಗಿ ಬಂದ್ಬಿಡೋಣ ಅಂತ ಅನೇಕ ಭಕ್ತರು ಬೇರೆ ಬೇರೆ ಭಾಗಗಳಿಂದ ಹೋಗ್ತಾನೆ ಇದ್ದಾರೆ. ಪುಣ್ಯ ಸ್ನಾನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಗ್ರಾಜ್ಗೆ ಭಕ್ತರು ತೆರಳುತ್ತಾ ಇರೋದು. ದಿನಗಳ ಕಡಿಮೆ ಇರೋದ್ರಿಂದ ಅಂದರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗುತ್ತೆ ಕುಂಭ ಮೇಳ. ಹೀಗಾಗಿ ಆದಷ್ಟು ಬೇಗ ಹೋಗಿ ನಾವು ಮಿಂದೆದ್ದು ಬರಬೇಕು ಅಂತ ಭಕ್ತರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈವರೆಗೂ 50 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರಂತೆ ಪ್ರಯಾಗ್ರಾಜ್ನ ಕುಂಭ ಮೇಳದಲ್ಲಿ. ಒಟ್ಟು 45 ದಿನ ನಡೆಯುವಂಥ ಕುಂಭ ಮೇಳ ಇದು. ಈಗಾಗಲೇ ಒಂದು 12-13 ದಿನ ಉಳ್ಕೊಂಡಿದೆ ಅಷ್ಟೇ. ಅಷ್ಟರ ಒಳಗೇನೆ ನಾವು ಕೂಡ ಹೋಗಿ ಬರಬೇಕು ಅಂತ ಜನರು ಹೋಗ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 50 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರಂತೆ. ಒಟ್ಟು 6 ಶಾಹಿ ಸ್ನಾನಗಳಾಗುತ್ತೆ. ಈಗಾಗಲೇ 5 ಆಗಿರೋದು, 6ನೇದು ಮಹಾಶಿವರಾತ್ರಿಯ ದಿನದಂದು ಆಗುತ್ತೆ ಬೆಳಗಿನ ಜಾವ. ಅಲ್ಲಿವರೆಗೂ ಕೂಡ ಇದೇ ರೀತಿ ಭಕ್ತರು ಹೋಗ್ತಾನೆ ಇರ್ತಾರೆ. ಈ ಮಾಗಿ ಹುಣ್ಣಿಮೆಗೆ ಅಂತ ಹೋದ್ರು, ಅದೇ ರೀತಿಯಾಗಿ ಈಗ ಮಹಾಶಿವರಾತ್ರಿಗೆ ಅಂತ ಹೋಗ್ತಾರೆ. ಈಗ ಒಂದು ಸ್ವಲ್ಪ ದಿನ ರಶ್ ಇರಲ್ಲ ಅನ್ನುವಂಥ ಕಾರಣಕ್ಕೆ ಬರ್ತಾ ಇರ್ತಾರೆ. ಆದರೂ ಕೂಡ ರಶ್ ಇರಲ್ಲ ಅಂದ್ಕೊಂಡೇ ಬರ್ತಾನೆ ಇರ್ತಾರೆ ಭಕ್ತರು. ಹಾಗಾಗಿ ರಶ್ ಆಗೇ ಆಗುತ್ತೆ. ಇಲ್ಲಿವರೆಗೂ 50 ಕೋಟಿಗೂ ಅಧಿಕ ಮಂದಿ ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡ್ಕೊಂಡು ಹೋಗಿದ್ದಾರಂತೆ. ಈಗಾಗಲೇ ಅನೇಕ ದುರಂತಗಳು ಕೂಡ ಆಯಿತು. ಬೆಂಕಿ ಅನಾಹುತ ಆಯಿತು, ಕಾಲು ತುಳಿತ ಆಯಿತು. ಇದೆಲ್ಲ ಆಗಿದ್ರೂ ಕೂಡ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಭಕ್ತರು. ನಡೀತಾ ಇರುವಂಥ ಕುಂಭಮೇಳದಲ್ಲಿ ಭಾಗಿಯಾಗಲೇಬೇಕು, ಪುಣ್ಯ ಸ್ನಾನ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೆ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದಕ್ಕೆ ಅಂತ ಬೇರೆ ಬೇರೆ ಭಾಗಗಳಿಂದ ಪ್ರಯಾಗ್ರಾಜ್ಗೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾನೆ ಇಲ್ಲ. ಕಾರಣ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಎಳೆಯುತ್ತಾರೆ ಈ ಒಂದು ಮಹಾ ಕುಂಭ ಮೇಳಕ್ಕೆ. ಹಾಗಾಗಿ ಅಷ್ಟರೊಳಗೆ ನಾವು ಕೂಡ ಹೋಗಿ ಬರೋಣ ಅಂತ. ಅದರಲ್ಲೂ ಕೂಡ ಮಹಾಶಿವರಾತ್ರಿಯ ದಿನದಂದು ಬಹಳ ಜನರು ಸೇರ್ತಾರೆ. ಹಾಗಾಗಿ ಅದಕ್ಕೂ ಮುಂಚೆ ನಾವು ಹೋಗಿ ಬಂದ್ಬಿಡೋಣ ಅಂತ ಬೇರೆ ಬೇರೆ ಭಾಗದಿಂದ ರೈಲ್ ಇರ್ಬೋದು, ಬಸ್ ಇರ್ಬೋದು, ಅಥವಾ ಅವ್ರದ್ದೇ ಖಾಸಗಿ ವಾಹನಗಳ ಮೂಲಕ ಭಕ್ತಾದಿಗಳು ಬಂದು ಹೋಗ್ತಾನೆ ಇದ್ದಾರೆ. ಅನೇಕ ಅವಘಡಗಳು ಸಂಭವಿಸಿದ್ರು ಕೂಡ ಅವೆಲ್ಲವೂ ಆಗೋಯ್ತು. ಬಟ್ ನಾವು ಹೋಗಲೇಬೇಕಲ್ಲ, ಒಂದು ಕನಸು ಕಂಡಿದ್ದೇವೆ ಅನ್ನುವಂಥ ಕಾರಣಕ್ಕೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಕಾಲು ತುಳಿತ ಅಂತೂ ಭೀಕರವಾಗಿ ಆಯಿತು. ಸಾವಿನ ಸಂಖ್ಯೆಯನ್ನು ಇನ್ನೂ ಕೂಡ ಉತ್ತರ ಪ್ರದೇಶದ ಸರ್ಕಾರ ಸರಿಯಾಗಿ ಕೊಟ್ಟೇ ಇಲ್ಲ. ಹಾಗಿದ್ರೂ ಕೂಡ ಅದ್ಯಾವುದನ್ನು ಜನರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಹಾಕುಂಭ ಮೇಳದಲ್ಲಿ ನಾವು ಭಾಗಿಯಾಗಬೇಕು, ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬೇಕು, ಅಷ್ಟೇ ನಮ್ಮ ಗುರಿ. ಹಾಗಾಗಿ